ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಪತ್ನಿ ಮಗಳಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ. ಇಬ್ಬರನ್ನು ಎಚ್ಎಸ್ಆರ್ ಲೇಔಟ್ಗೆ ಠಾಣೆಗೆ ಕರೆತಂದ ಪೊಲೀಸರು. ನನ್ನ ಮುಟ್ಟಬೇಡಿ, ಯಾಕೆ ಟಚ್ ಮಾಡ್ತೀರಾ ಅಂತ ಲೇಡಿ ಪೊಲೀಸರಿಗೆ ಆವಾಜ್. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆ. ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ನಡೆಯಲಿರೋ ಅಂತ್ಯಕ್ರಿಯೆ. ಕಳೆದೊಂದು ವಾರದಿಂದ ಮನೆಯಲ್ಲಿ ಜಗಳ ಆಗ್ತಿತ್ತು. ಪದೇ ಪದೇ ಗನ್ ತೋರಿಸಿ ಬೆದರಿಸ್ತಾ ಇದ್ರು. ಇವತ್ತು ಮಧ್ಯಾಹ್ನ ವಿಕೋಪಕ್ಕೋಗಿ ನಮ್ಮ ಕೊಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ನಾವು ಹೋರಾಡಿದಾಗ ಘಟನೆ. ಪೊಲೀಸರೆದುರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹೇಳಿಕೆ. 5 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಓಂ ಪ್ರಕಾಶ್ 2 ದಿನಗಳ ಹಿಂದಷ್ಟೇ ವಾಪಸ್ ಕರೆ ತಂದಿದ್ದ ಮಗಳು ಕೃತಿ. ಪ್ಲಾನ್ ಮಾಡಿ ನಿವೃತ್ತ ಡಿಜಿಪಿಯನ್ನ ಕೊಲೆ ಮಾಡಿದ್ರ ಹೆಂಡತಿ ಮಗಳು. ಪೊಲೀಸರಿಗೆ ಕೇಸ್ನಲ್ಲಿ ಅನುಮಾನ. ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ದೂರಿನ ಆಧಾರದಲ್ಲಿ ಎಫ್ಐಆರ್. ಇವತ್ತಿಂದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು. ಸಿಸಿಟಿವಿ ದೃಶ್ಯ ಸೇರಿದ ಹಾಗೆ ಎಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಿ ಮುಂದಿನ ಕ್ರಮ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಕಾಲ್ ಮಾಡಿದ್ರು. ತುಂಬಾ ಹೊತ್ತು ಚೆನ್ನಾಗಿ ಮಾತಾಡಿದ್ರು. ಮನೆಗೆ ಬರ್ತೀನಿ ಸಾರ್ ಅಂದೆ. ಬೇಡ, ಮನೇಲಿ ಮೇಡಮ್ ಇದ್ದಾರೆ ಅಂದ್ರು. ತುಂಬಾ ಕ್ರೂರವಾಗಿ ಕೊಂದಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಭಾವುಕ ನುಡಿ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆ ಚುರುಕು. ಪತ್ನಿ ಮಗಳು ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿಕೊಳ್ಳಲು ಸಿದ್ಧತೆ. ಮಧ್ಯಾಹ್ನ 39ನೇ ಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಿರುವ ಪೊಲೀಸರು. ಓಂ ಪ್ರಕಾಶ್ ನನ್ನ ಜೊತೆ ಕೆಲಸ ಮಾಡಿದ್ರು, ಒಳ್ಳೆ ವ್ಯಕ್ತಿ. ಅವರ ಶ್ರೀಮತಿಯವರು ಹತ್ಯೆ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ತನಿಖೆ ನಂತರ ನಿರ್ದಿಷ್ಟವಾಗಿ ಗೊತ್ತಾಗಲಿದೆ ಎಂದ ಗೃಹ ಸಚಿವ ಪರಮೇಶ್ವರ್. ಜಾತಿ ಜನಗಣತಿಗೆ ಕೆಲವು ಸಚಿವರಿಂದಲೇ ವಿರೋಧ. ಲಿಖಿತ ಆಕ್ಷೇಪ ಕೊಡಿ ಅಂತ ಕ್ಯಾಬಿನೆಟ್ನಲ್ಲಿ ಹೇಳಿರುವ ಸಿಎಂ ಸಿದ್ದರಾಮಯ್ಯ. ವರದಿಯನ್ನು ವಿರೋಧಿಸುತ್ತಿದ್ದ ಸಚಿವರಿಗೆ ಈಗ ಟೆನ್ಷನ್. ಜಾತಿ ಗಣತಿಗೆ ಸರ್ಕಾರದೊಳಗೆ ತೀವ್ರ ಪ್ರತಿರೋಧ. ಒಂದೇ ವೇದಿಕೆಗೆ ಪ್ರಬಲ ಸಮುದಾಯದ ನಾಯಕರನ್ನ ತರಲು ಕಸರತ್ತು. 2-3 ದಿನಗಳಲ್ಲಿ ಲಿಂಗಾಯತ ಒಕ್ಕಲಿಗ ನಾಯಕರ ಜಂಟಿ ಸಭೆ ಸಾಧ್ಯತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಇಂದಿನಿಂದ 3ನೇ ಹಂತದ ಜನಾಕ್ರೋಶ ಯಾತ್ರೆ. ಕಾರ್ಯಕರ್ತರನ್ನ ಒಗ್ಗೂಡಿಸುತ್ತಾ ಮುಂದೆ ಸಾಗಿರುವ ವಿಜಯೇಂದ್ರ. ಹೈಕಮಾಂಡ್ ನಾಯಕರಿಗೆ ಕಂಪ್ಲೀಟ್ ವರದಿ ರವಾನೆ. ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಿಸಿ ಬಾಡಿಗೆ ಕೊಟ್ಟ ಆರೋಪ. ಮಾನ್ವಿಯ ಕಾಂಗ್ರೆಸ್ ಮುಖಂಡ ಆಲ್ದಾಳ್ ವೀರಭದ್ರಪ್ಪ ಗೌಡಗೆ 9 ಬಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್. ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಹೋರಾಟಗಾರರ ಆಗ್ರಹ. ತೆಂಗಿನಕಾಯಿ ಬಳಸುವ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್. ಮಾರುಕಟ್ಟೆಯಲ್ಲಿ 1 ಕೆಜಿ ತೆಂಗಿನಕಾಯಿಯಿಂದ ಬೆಲೆ 65ರಿಂದ 70 ರೂಪಾಯಿವರೆಗೂ ಮಾರಾಟ. ಇನ್ನು 15 ದಿನಗಳ ಕಾಲ ಹೀಗೆ ಮುಂದುವರಿಯುವ ಸಾಧ್ಯತೆ. ಯಶವಂತಪುರ ಎಪಿಎಂಸಿ ಸಗಟು ಮಾರಾಟಗಾರರಿಂದ ಮಾಹಿತಿ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಪ್ರತಿಭಟನಾ ಸಭೆ ಹಿನ್ನೆಲೆ ಹೆದ್ದಾರಿ ಬ್ಲಾಕ್ ಮಾಡಿದ್ದ ಪ್ರತಿಭಟನಾಕಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿದ್ಧತೆ. ವಾಹನಗಳಿಗೆ ತಡೆ ಆರೋಪದಡಿ 3 ವಿರುದ್ಧ ಎಫ್ಐಆರ್. ಟ್ಯಾರಿಫ್ ಬಿಸಿಯ ನಡುವೆ ಭಾರತಕ್ಕೆ ಬಂದ ಅಮೆರಿಕದ ಉಪಾಧ್ಯಕ್ಷ. ಕುಟುಂಬ ಸಮೇತ ದೆಹಲಿಗೆ ಭೇಟಿ ನೀಡಿದ ಜೆಡಿ ವ್ಯಾನ್ಸ್. ರಾತ್ರಿ ಪ್ರಧಾನಿ ಮೋದಿ ಔತಣಕೂಟದ ಸತ್ಕಾರ. ಪಾಕಿಸ್ತಾನದಲ್ಲಿ ಹಿಂದೂ ಸಚಿವನ ಮೇಲೆ ದಾಳಿ. ವಾಹನದ ಮೇಲೆ ಆಲೂಗಡ್ಡೆ ಟೊಮ್ಯಾಟೊ ಅಟ್ಯಾಕ್. ಖೇಲ್ದಾಸ್ ಕೊಹಿಸ್ತಾನಿ ಮೇಲಿನ ಹಲ್ಲೆಗೆ ಶಹಬಾಜ್ ಖಂಡನೆ.
ಉಜ್ಜಯಿನಿ ಮಹಾಕಾಳೇಶ್ವರನ ಮೊರೆ ಹೋದ ರಾಕಿಂಗ್ ಸ್ಟಾರ್. ಮಧ್ಯಪ್ರದೇಶದ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ನಟ ಯಶ್. ನಾಳೆಯಿಂದ ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭ. ಅದಕ್ಕೂ ಮುನ್ನ ದೇವಸ್ಥಾನಕ್ಕೆ ಯಶ್ ಭೇಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.